everyone, welcome back to my channel Learn English with Sujata Hatti. Dear aspirant, in this class we will discuss about most important previous year question paper on cultural study. Okay, let's start the class without wasting our time. First question is the key figure in the development of British cultural study. Okay, what is the key figure? You know, key figures in which development of British cultural studies are Richard Hoggart, William Raymond Williams, Stuart Hall, Lawrence Gosberg. ಇದರಲ್ಲಿ ಕೀ ಫಿಗರ್ ಯಾರು ಕಲ್ಚರಲ್ ಸ್ಟಡಿ ಅದು ಬ್ರಿಟಿಷ್ ಕಲ್ಚರಲ್ ಸ್ಟಡಿಯ ಕೀ ಫಿಗರ್ಸ್ ಯಾರು ಅಂತ ಕೇಳ್ತಿದ್ದಾರೆ. ರಿಚರ್ಡ್ ಅಗರ್ಟ್, ರೈಮಂಡ್ ವಿಲಿಯಮ್ಸ್, ಸ್ಟುವರ್ಟ್ ಹಾಲ್, ಲಾರೆನ್ಸ್ ಗ್ರೋಸ್ಬರ್ಗ್ ಅಂತ ಕೇಳ್ತಾ ಇದ್ದಾರೆ. ಎ ಅಂಡ್ ಬಿ, ಬಿ ಅಂಡ್ ಸಿ, ಎ ಬಿ ಅಂಡ್ ಸಿ, ಬಿ ಸಿ ಆ್ಯಂಡ್ ಡಿ ಯಾವುದಾಗುತ್ತೆ ಇದರಲ್ಲಿ ಆನ್ಸರು? ಓಕೆ, ಇದರಲ್ಲಿ ಆನ್ಸರು ಎ ಆ್ಯಂಡ್ ಬಿ ಆಗುತ್ತೆ. ಓಕೆ, ಇದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. Yes, both Richard Hoggart and Raymond Williams are key figures in the development of British cultural studies. Okay, first one is Richard Hoggart. Richard Hoggart is a founder of a Center for Contemporary Cultural Studies. Okay, CCCS ಅಂತ ನಾವು ಕಳೆದ್ವಲ್ಲ ಲಾಸ್ಟ್ ಟೈಮಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. CCCS ಮೀನ್ಸ್ Center for Contemporary Cultural Studies at the University of Birmingham in 1964. Okay, next Raymond William. Raymond William also very important culture theorist is Raymond Williams is the key work, the culture and society. It is very important work by Raymond Williams. ಯಾಕೆಂದರೆ ನಮಗೆ UGC ನೆಟ್ ಒಂದು ಕೆಸೆಟ್ಟಿಗೆ ಕೂಡ ಕಲ್ಚರ್ ಆ್ಯಂಡ್ ಸೊಸೈಟಿ ಯಾರು ಬರೆದ್ರು ಅಂತ ಕೇಳಿದ್ದಾರೆ. ಮತ್ತು ಅಷ್ಟೇ ಅಲ್ಲದೆ ನಮಗೆ ಒಂದಿಸಿ ಬರೆಯೋದ್ರಲ್ಲಿ ಕೇಳ್ತಾ ಹೋಗ್ತಾರೆ. ಕಲ್ಚರ್ ಆ್ಯಂಡ್ ಸೊಸೈಟಿ, ರೈಮಂಡ್ ವಿಲಿಯಮ್, ರಿಚರ್ಡ್ ಅಗರ್ಟ್, ಈ ಥರ ಒಂದಷ್ಟು ಕಲ್ಚರಲ್ ಥಿಯರಿಸ್ಟ್ಗಳ ಬಗ್ಗೆ ಮತ್ತು ಅವರ ಬರೆದಿರ್ತಕ್ಕಂಥ ವರ್ಕ್ಸ್ ಬಗ್ಗೆ ಕೇಳ್ತಾ ಹೋಗ್ತಾರೆ. ಓಕೆ, ಕಲ್ಚರ್ ಆ್ಯಂಡ್ ಸೊಸೈಟಿ ಯಾರು ಬರೆದ್ರು ಅಂದರೆ ದಟ್ ಈಸ್ ರೈಮಂಡ್ ವಿಲಿಯಮ್ಸ್. ದ ಲಾಂಗ್ ರೆವಲ್ಯೂಷನ್ ಆಲ್ಸೋ ರಿಟನ್ ಬೈ ರೈಮಂಡ್ ವಿಲಿಯಮ್ಸ್. ಓಕೆ, ನೆಕ್ಸ್ಟ್ introducing the term like cultural materialism. It is also very important point. ಯಾಕೆಂದರೆ ಕಲ್ಚರಲ್ ಮಟೀರಿಯಲಿಸಮ್ ಯಾರು ಈ ಅಂದರೆ ಈ ಸಿದ್ಧಾಂತವನ್ನು ಯಾರು ಮಂಡಿಸಿದರು ಅಂತ ಕೂಡ ಕೇಳ್ತಾರೆ. ಹೂ ಕಾಯಿನ್ಡ್ ದ ಟರ್ಮ್ ಆಫ್ ಅ ಕಲ್ಚರಲ್ ಸ್ಟಡೀಸ್ ಅಂತ ಕೇಳ್ಬೋದು. ಹೂ ಕಾಯಿನ್ಡ್ ದ ಟರ್ಮ್ ಲೈಕ್ ಕಲ್ಚರಲ್ ಮಟೀರಿಯಲಿಸಮ್ ಅಂತ ಕೇಳಿದ್ರೆ ದಟ್ ಈಸ್ ರೈಮಂಡ್ ವಿಲಿಯಮ್. ಓಕೆ, ನೆಕ್ಸ್ಟ್ ಕ್ವಶನ್. Who among the following were revolving the masses as a sources and subjects of a literature? ಇನ್ನೊಂದ್ಸಲ ನೋಡ್ರಿ. Who among the following were revolving the masses as a sources and subjects of a literature? Richard Hoggart and Raymond Williams, Penny Summerfield and Gillian Roses, Rachel Alsop and Catherine Bilsey, ಜಾನ್ ಕುಕ್ ಆ್ಯಂಡ್ ಮೆರಿಲಿನ್ ಡಿಗಾನ್ ಯಾರಾಗ್ತಾರೆ ಇದರಲ್ಲಿ? ಓಕೆ, ಇದು ಕೂಡ ಎ. ಓಕೆ, ರಿಚರ್ಡ್ ಅಗರ್ಟ್ ಆ್ಯಂಡ್ ರೈಮಂಡ್ ವಿಲಿಯಮ್ಸ್ ಏನಾಗ್ತಾರೆ ಈ ಕಲ್ಚರಲ್ ಸ್ಟಡಿಯಲ್ಲಿ ಮಾಸಸ್ ಆ್ಯಂಡ್ ಸೋರ್ಸಸ್ ಆಫ್ ಅಂದರೆ ಈ ಕಲ್ಚರಲ್ ಸ್ಟಡಿಗೆ ಒಂದು ಮೂಲ ಆಧಾರವಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ರಿಚರ್ಡ್ ಅಗರ್ಟ್ ಆ್ಯಂಡ್ ರೈಮಂಡ್ ವಿಲಿಯಮ್ಸ್. ಎಕ್ಸ್ಪ್ಲನೇಷನ್ ಹೇಳ್ತಾ ಹೋಗ್ತೀನಿ ನಾನು. ಹೂ ಆರ್ ದ ರಿವಾಲ್ವಿಂಗ್ ದ ಮಾಸಸ್ ಆಸ್ ಅ ಸೋರ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್ ಆಫ್ ಅ ಲಿಟ್ರೇಚರ್ ಆರ್ ಪ್ರೈಮರ್ಲಿ ಅಸೋಸಿಯೇಟೆಡ್ ವಿತ್ ದ ಬ್ರಿಟಿಷ್ ಕಲ್ಚರಲ್ ಸ್ಟಡೀಸ್ ಆ್ಯಂಡ್ ಮಾರ್ಕ್ಸಿಸ್ಟ್ ಲಿಟರರಿ ಕ್ರಿಟಿಸಿಸಮ್ ಅಮಾಂಗ್ ದೆಮ್. ಅಂದರೆ ಈ ಜನಸಾಮಾನ್ಯರನ್ನು ಸಾಹಿತ್ಯದ ಮೂಲಗಳಾಗಿ ಮತ್ತು ಈ ವಿಷಯಗಳನ್ನಾಗಿ ಮರುಮೌಲ್ಯಮಾಪನ ಮಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಅದು ಬ್ರಿಟಿಷ್ ಕಲ್ಚರಲ್ ಸ್ಟಡಿಯಲ್ಲಿ ಯಾರು ಅಂತ ಕೇಳಿದ್ದಾರೆ. ದಟ್ ಈಸ್ ರೈಮಂಡ್ ವಿಲಿಯಮ್. ಓಕೆ, ರೈಮಂಡ್ ವಿಲಿಯಮ್, ನೆಕ್ಸ್ಟು ರಿಚರ್ಡ್ ಹಗಾರ್ಟ್, ನೆಕ್ಸ್ಟ್ E.P. ಥಾಮ್ಸನ್. ಈ ಮೂರು ಜನ ಏನು ಮಾಡ್ತಾರೆ ಅಂದರೆ ನಮ್ಮ ಬ್ರಿಟಿಷ್ ಕಲ್ಚರಲ್ ಸ್ಟಡಿಯಲ್ಲಿ ಜನಸಾಮಾನ್ಯರಿಗೂ ಸಹ ಸಾಹಿತ್ಯದ ಮೂಲ ಅಂದರೆ ಆ ಸಾಹಿತ್ಯದ ವಿಚಾರಗಳನ್ನು
ತಿಳಿಸ್ತಾ ಹೋಗ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ? ರೈಮಂಡ್ ವಿಲಿಯಮ್ಸ್, ರಿಚರ್ಡ್ ಹಗ್ಗರ್ಟ್ ಮತ್ತು ಇ.ಪಿ. ಥಾಮ್ಸನ್ ಅವರು ಮಾಡ್ತಾ ಹೋಗ್ತಾರೆ. ಓಕೆ, ರೈಮಂಡ್ ವಿಲಿಯಮ್ಸ್ ಎಂಪಸೈಸ್ಡ್ ದ ಕಲ್ಚರ್ ಆ್ಯಸ್ ಅ ಹೋಲ್ ವೇ ಆಫ್ ಲೈಫ್ ಅಂತ ಹೇಳ್ತಾನೆ. ಯಾರು? ರೈಮಂಡ್ ವಿಲಿಯಮ್. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ದ ಹೋಲ್ ವೇ ಆಫ್ ಲೈಫ್ ಇಟ್ ಈಸ್ ಇದನ್ನು ಓಲ್ ವೇ ಆಫ್ ಲೈಫ್ ಬಗ್ಗೆ ಎಂಪಸೈಸ್ ಮಾಡಿದವರು ಯಾರು ಅಂದರೆ ದಟ್ ಈಸ್ ರೈಮಂಡ್ ವಿಲಿಯಮ್ಸ್. ಇನ್ನು ಓಲ್ ಲೈಫ್ ಆಫ್ ಆರ್ಡಿನರಿ ಪೀಪಲ್ ಅಂತ ಹೇಳ್ತಾನೆ. ಓಕೆ, ಇನ್ನು ನೆಕ್ಸ್ಟ್ ರಿಚರ್ಡ್ ಹಗ್ಗರ್ಟ್. ಇನ್ ಹಿಸ್ ವರ್ಕ್ ದ ಯೂಸಸ್ ಆಫ್ ಲಿಟ್ರಸಿ. ರಿಚರ್ಡ್ ಹಗ್ಗರ್ಟ್ ವರ್ಕ್ ಇನ್ನೊಂದು ಯಾವುದಂದರೆ ಯೂಸಸ್ ಆಫ್ ಲಿಟ್ರಸಿ ಅಂತ 1957 ಬರಿತಾ ಹೋಗ್ತಾನೆ. ಈ ಎಕ್ಸಾಮೈನ್ ದ ಎವ್ರಿಡೇ ಲೈವ್ಸ್ ಆ್ಯಂಡ್ ಕಲ್ಚರ್ಸ್ ಆಫ್ ಅ ಬ್ರಿಟಿಷ್ ವರ್ಕಿಂಗ್ ಕ್ಲಾಸ್. ಆ ಬ್ರಿಟಿಷ್ ವರ್ಕಿಂಗ್ ಕ್ಲಾಸಲ್ಲಿರ್ತಕ್ಕಂತಹ ಜನರ ಜೀವನದ ಬಗ್ಗೆ, ಎವ್ರಿಡೇ ಲೈಫದ ಬಗ್ಗೆ ಏನು ಮಾಡ್ತಾನೆ ರಿಚರ್ಡ್ ಹಗ್ಗರ್ಟ್ ಯೂಸಸ್ ಆಫ್ ಲಿಟ್ರಸಿ ಅನ್ನೋ ಒಂದು ಗ್ರಂಥದಲ್ಲಿ ಅಥವಾ ಒಂದು ವರ್ಕಲ್ಲಿ ಏನು ಹೇಳ್ತಾನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ಇ.ಪಿ. ಥಾಮ್ಸನ್. ಇ.ಪಿ. ಥಾಮ್ಸನ್ ಈಸ್ ಅ ಮಾರ್ಕ್ಸಿಸ್ಟ್ ಹಿಸ್ಟೋರಿಯನ್. ಇವ್ರು ಯಾರು ಅಂದರೆ ಇದೊಬ್ಬ ಮಾರ್ಕ್ಸಿಸ್ಟ್ ಹಿಸ್ಟೋರಿಯನ್ ಆಗಿರ್ತಾನೆ. ಆಥರ್ ಆಫ್ ದ ಮೇಕಿಂಗ್ ಆಫ್ ಇಂಗ್ಲೀಷ್ ವರ್ಕಿಂಗ್ ಕ್ಲಾಸ್. ಈತನ ವರ್ಕ್ ಯಾವುದಂದರೆ ದ ಮೇಕಿಂಗ್ ಆಫ್ ದ ಇಂಗ್ಲೀಷ್ ವರ್ಕಿಂಗ್ ಕ್ಲಾಸ್. ಕೇಳ್ಬೋದು, ದ ಮೇಕಿಂಗ್ ಆಫ್ ದ ಇಂಗ್ಲೀಷ್ ವರ್ಕಿಂಗ್ ಕ್ಲಾಸ್ ಯಾರು ಬರೆದ್ರು ಅಂದರೆ ಇ.ಪಿ. ಥಾಮ್ಸನ್. ಓಕೆ, ನೆಕ್ಸ್ಟ್ ಕ್ವಶನ್. ಸ್ಟುವರ್ಟ್ ಹಾಲ್ ಬಿಲಾಂಗ್ಸ್ ಟು ಡ್ಯಾಶ್ ಸ್ಕೂಲ್ ಆಫ್ ಕಲ್ಚರಲ್ ಸ್ಟಡಿ. ಓಕೆ, ಸ್ಟುವರ್ಟ್ ಹಾಲ್ ಏನಿದಾರಲ್ಲ ಇವರು ಯಾವ ಸ್ಕೂಲ್ ಆಫ್ ಕಲ್ಚರಲ್ ಸ್ಟಡಿಗೆ ಸೇರಿದವರು ಅಂತ ಅರ್ಥ. ಓಕೆ, ಗೆಸ್ ಮಾಡಿ ಆನ್ಸರ್ನ. ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಸ್ಕೂಲ್, ಕೇಂಬ್ರಿಡ್ಜ್ ಸ್ಕೂಲ್, ಬರ್ಮಿಂಗ್ಹ್ಯಾಮ್ ಸ್ಕೂಲ್, ದೆನ್ ಅಮೇರಿಕನ್ ಸ್ಕೂಲ್. ಓಕೆ, ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಬರ್ಮಿಂಗ್ಹ್ಯಾಮ್ ಸ್ಕೂಲ್. ಓಕೆ, ಬರ್ಮಿಂಗ್ಹ್ಯಾಮ್ ಸ್ಕೂಲ್. ಸ್ಟುವರ್ಟ್ ಹಾಲ್ ಬಿಲಾಂಗ್ಸ್ ಟು ಬರ್ಮಿಂಗ್ಹ್ಯಾಮ್ ಸ್ಕೂಲ್. ನೋಡು, ಸ್ಟುವರ್ಟ್ ಹಾಲ್ ಬಿಲಾಂಗ್ಸ್ ಟು ಬರ್ಮಿಂಗ್ಹ್ಯಾಮ್ ಸ್ಕೂಲ್ ಆಫ್ ಕಲ್ಚರಲ್ ಸ್ಟಡೀಸ್. ಅಂದರೆ ಇವರು ಬರ್ಮಿಂಗ್ಹ್ಯಾಮ್ ಸ್ಕೂಲ್ ಆಫ್ ಕಲ್ಚರಲ್ ಸ್ಟಡಿಗೆ ಸೇರಿದವರಾಗಿರ್ತಾರೆ ಸ್ಟುವರ್ಟ್ ಹಾಲ್. ಆ್ಯಂಡ್ ಆಲ್ಸೋ ನೋನ್ ಹ್ಯಾಸ್ ಅ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡೀಸ್. ಅಂದರೆ ಇವರೇನು, ನಾನು ಆವಾಗಲೇ ಏನಂತ ಹೇಳಿದೆ CCCS ಅಂತ ಹೇಳಿದ್ನಲ್ಲ, ಅದಕ್ಕೆ ಸಹ ಅವರು ಏನು ಮಾಡ್ತಾರೆ ಸೆಂಟರ್ ಫಾರ್ ಕಂಟೆಂಪರರಿ ಕಲ್ಚರಲ್ ಸ್ಟಡಿಯದ ಫೌಂಡರ್ ಕೂಡ ಆಗಿರ್ತಾರೆ ಅಟ್ ದ ಯೂನಿವರ್ಸಿಟಿ ಆಫ್ ಬರ್ಮಿಂಗ್ಹ್ಯಾಮ್ UK at 1964. Next question. Okay, the subject matter of cultural studies as it emerged as a proto-discipline in the 1960s was predominantly exploration of high culture, popular culture, subculture and contemporary politics. ನೋಡಿ, ಆಪ್ಷನ್ ಹೇಳ್ತೀನಿ. ಐ ಕಲ್ಚರ್, ಪಾಪ್ಯುಲರ್ ಕಲ್ಚರ್, ಸಬಾಲ್ಟರ್ನ್ ಹಿಸ್ಟರಿ ಆ್ಯಂಡ್ ಕಂಟೆಂಪರರಿ ಪೊಲಿಟಿಕ್ಸ್. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಕಲ್ಚರಲ್ ಸ್ಟಡಿ ಅನ್ನೋದು ಅಂದರೆ ಈ 1960ರ ದಶಕದಲ್ಲಿ ಈ ಕಲ್ಚರಲ್ ಸ್ಟಡೀಸಲ್ಲಿ ಹೊರಹೊಮ್ಮಿರ್ತಕ್ಕಂತಹ ಈ ಮೂಲ ಕಲ್ಚರ್ ಸ್ಟಡೀಸದ ಮೂಲವನ್ನು ಅಧ್ಯಯನ ವಿಷಯವು ಒಂದು ಪ್ರಧಾನವಾಗಿರ್ತಕ್ಕಂಥ ಸಾಮೂಹಿಕ ಸಾಂಸ್ಕೃತಿಕ, ಅದೇ ಮಾಸ್ ಕಲ್ಚರ್ ಅಂತ ಏನಂದ್ವಲ್ಲ, ಆ ಸಾಮೂಹಿಕ ಸಾಂಸ್ಕೃತಿಕ ಮತ್ತು ಅಧಿಕಾರ ಸಿದ್ಧಾಂತ, ಈ ಸಾಮೂಹಿಕ ವರ್ಗದೊಂದಿಗೆ ಇದು ಒಂದು ಸಂಬಂಧವನ್ನು ಹೊಂದಿರತಕ್ಕಂತಹ ಕಲ್ಚರ್ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಪಾಪ್ಯುಲರ್ ಕಲ್ಚರ್. ಓಕೆ, ಪಾಪ್ಯುಲರ್ ಕಲ್ಚರ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಪಾಪ್ಯುಲರ್ ಕಲ್ಚರ್, ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಕಲ್ಚರಲ್ ಸ್ಟಡಿ. ಓಕೆ, ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಕಲ್ಚರಲ್ ಸ್ಟಡಿ as it emerged as a proto-discipline in 1960s. Proto-discipline in 1960 was predominantly the exploration of mass culture and its relationship to power, ideology and social classes. ಅಂದರೆ ಇದೇನು ಹೇಳುತ್ತೆ ಅಂದರೆ ಈ ಮಾಸ್ ಕಲ್ಚರ್ ಅಂತ ಏನು ಹೇಳಿದ್ವಲ್ಲ, ಈ ಮಾಸ್ ಕಲ್ಚರದಲ್ಲಿ ಒಂದಷ್ಟು ವಿಚಾರಗಳನ್ನ ಅಥವಾ ಈ ಕಲ್ಚರಲ್ ಸ್ಟಡೀಸ್ದ ಮೂಲ ವಿಚಾರಗಳನ್ನು ಪ್ರಧಾನವಾಗಿ ನಾವು ಯಾವ ಕಲ್ಚರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು, ಓಕೆನಾ ಅಂತ ಹೇಳಿದರೆ ದಟ್ ಈಸ್ ಅ ಪಾಪ್ಯುಲರ್ ಕಲ್ಚರ್. ಅಷ್ಟೇ ಅಲ್ಲದೆ ಈ ಮಾಸ್ ಮೀಡಿಯಾ ಅಥವಾ ಮಾಸ್ ಕಲ್ಚರ್ ಏನಿದೆಯಲ್ಲ, ಅದು ಸಂಶೋಧನೆ ಇರ್ಬೋದು, ಅಧಿಕಾರ ಇರ್ಬೋದು, ಸಿದ್ಧಾಂತ ಮತ್ತು ಸಾಮೂಹಿಕ ವರ್ಗದೊಂದಿಗೆ ಅದರ ಸಂಬಂಧವನ್ನು ಹೇಗೆ ವ್ಯಕ್ತಪಡಿಸ್ತದೆ ಅನ್ನೋದರ ಬಗ್ಗೆ ಪಾಪ್ಯುಲರ್ ಕಲ್ಚರ್ ತಿಳಿಸ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನಾವು ಸ್ಲೈಡಲ್ಲಿ ಪಾಪ್ಯುಲರ್ ಕಲ್ಚರ್ ಅಂದರೆ ಏನು, ಮಾಸ್ ಕಲ್ಚರ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ.
ಓಕೆ. ಟೈಪ್ಸ್ ಆಫ್ ಕಲ್ಚರಲ್ ಸ್ಟಡೀಸ್ ಮಾಸ್ ಕಲ್ಚರ್ ಇದೆ, ಓಕೆ, ಪಾಪ್ಯುಲರ್ ಕಲ್ಚರ್ ಇದೆ, ಸಬ್ ಕಲ್ಚರ್ ಇದೆ, ಐ ಕಲ್ಚರ್ ಇದೆ, ಲೋ ಕಲ್ಚರ್ ಇದೆ. ಸೊ ನಾವು ಇಂಪಾರ್ಟೆಂಟಾಗಿ ನಾವು ಮಾಸ್ ಕಲ್ಚರ್ ಅಂದರೆ ಏನು, ಪಾಪ್ಯುಲರ್ ಕಲ್ಚರ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ಮಾಸ್ ಕಲ್ಚರ್ ಅಂದರೆ ಮಾಸ್ ಕಲ್ಚರ್ ಪ್ರೊಡ್ಯೂಸ್ಡ್ ಫಾರ್ ಅ ಮೆಸೇಜ್. ಓಕೆ, masses ಯೂಶ್ವಲಿ ಬೈ ಲಾರ್ಜ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರೀಸ್. ಮಾಸ್ ಕಲ್ಚರ್ ಅಂದರೆ ಕನ್ನಡದಲ್ಲಿ ಸಾಮೂಹಿಕ ಸಂಸ್ಕೃತಿ ಅಂತ ಹೇಳ್ತೀವಿ. ಈ ಸಾಮೂಹಿಕ ಸಂಸ್ಕೃತಿಯು ಒಂದು ಯೂಶ್ವಲಿ ಬೈ ದ ಲಾರ್ಜ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್, ಒಂದು ದೊಡ್ಡದಾಗಿರ್ತಕ್ಕಂತಹ ಸಮೂಹದ ಬಗ್ಗೆ ಮತ್ತು ಮನೋರಂಜನಾ ಇಂಡಸ್ಟ್ರಿಯಲ್ಲಿ, ಓಕೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಾವೇನು ಮಾಡ್ತೀವಿ, ಮಾಸ್ ಕಲ್ಚರನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸಾಮೂಹಿಕ ಸಂಸ್ಕೃತಿಯು ಒಂದು ಜನಸಾಮಾನ್ಯರಿಗಾಗಿ ಪ್ರಿಪೇರ್ ಆಗಿರ್ತಕ್ಕಂತಹ, ಓಕೆ, ಸಾಮಾನ್ಯವಾಗಿ ಒಂದು ದೊಡ್ಡ ಮಾಧ್ಯಮ ಅಂತ ಹೇಳ್ಬೋದು. ಓಕೆ, ದೊಡ್ಡ ಮಾಧ್ಯಮ ಮತ್ತು ಮನೋರಂಜನಾ ಉದ್ಯಮಗಳಿಗಾಗಿ ಉತ್ಪಾದಿಸಲ್ಪಟ್ಟಿರ್ತಕ್ಕಂತಹ ಕಲ್ಚರ್ ಯಾವುದು ಅಂದರೆ ದಟ್ ಈಸ್ ಮಾಸ್ ಕಲ್ಚರ್. ಫೀಚರ್ಸ್ ಆಫ್ ಅ ಮಾಸ್ ಕಲ್ಚರ್, ಕಮರ್ಷಿಯಲ್ ಡ್ರಿವನ್, ಅಂದರೆ ಈ ವಾಣಿಜ್ಯ ಕ್ಷೇತ್ರದಲ್ಲಿ ನಾವು ಹೆಚ್ಚಾಗಿ ಮಾಸ್ ಕಲ್ಚರನ್ನು ಯೂಸ್ ಮಾಡ್ತೀವಿ. ಯಾಕೆಂದರೆ ಮಾಸ್ ಕಲ್ಚರ್ ಹೆಸರೇ ಹೇಳೋ ಹಾಗೆ ಸಾಮೂಹಿಕ ಸಂಸ್ಕೃತಿ, ಅಂದರೆ ಅಲ್ಲಿ ಜನದಟ್ಟಣೆ ಏನಾಗಿರುತ್ತೆ, ಹೆಚ್ಚಿನ ವ್ಯಾಪ್ತಿಯಲ್ಲಿ ಸೇರಿರುತ್ತೆ. ಓಕೆ, ಕಮರ್ಷಿಯಲ್ ಡ್ರಿವನ್, ವಾಣಿಜ್ಯ ಕ್ಷೇತ್ರದಲ್ಲಿ ಇತ್ತೀಚಿನ ದಿನದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಥರದ್ರಲ್ಲಿ ನಾವು ನೋಡೋದಾದರೆ, ಓಕೆ, ಕಮರ್ಷಿಯಲಿ ಇಟ್ ಈಸ್ ಮಾಸ್ ಕಲ್ಚರ್ ಈಸ್ ಯೂಸ್ಡ್. ದೆನ್ ನೆಕ್ಸ್ಟ್ ಸ್ಟ್ಯಾಂಡರ್ಡೈಸ್ಡ್ ಆ್ಯಂಡ್ ವೈಡ್ಲಿ ಆಕ್ಸೆಸಬಲ್, ಅಂದರೆ ಪ್ರಾಮಾಣಿಕ ಮತ್ತು ವ್ಯಾಪಕವಾಗಿ ಪ್ರವೇಶಿಸಬಹುದಾಗಿರ್ತಕ್ಕಂತಹ ಕಲ್ಚರ್ ಯಾವುದು ಅಂದರೆ ದಟ್ ಈಸ್ ಅ ಮಾಸ್ ಕಲ್ಚರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಫನ್ ಪಾಸಿವ್ ಆ್ಯಂಡ್ ಪ್ಯಾಸಿವ್ ಕನ್ಸಂಪ್ಷನ್ಸ್. ಆಗಾಗ ಇದೇನಾಗುತ್ತೆ, ನಿಷ್ಕ್ರಿಯ ಬಳಕೆಯಾಗಿರ್ತಕ್ಕಂಥ ಈ TV, ಮೊಬೈಲ್ಸ್, ಈ ಪಾಪ್ ಮ್ಯೂಸಿಕ್ ಏನಿದೆಯಲ್ಲ, ಅಲ್ಲಿ ಸಹ ಮಾಸ್ ಕಲ್ಚರನ್ನು ನಾವೇನು ಮಾಡ್ತೀವಿ, ಇತ್ತೀಚೆಗೆ ಯೂಸ್ ಮಾಡ್ತಾ ಇದ್ದೀವಿ. ಮಾಸ್ ಕಲ್ಚರ್ಗೆ ಎಕ್ಸಾಂಪಲ್ ಹೇಳೋದಾದರೆ ರಿಯಾಲಿಟಿ ಶೋಸ್ ಇರ್ಬೋದು, ಬ್ಲಾಕ್ ಬಸ್ಟರ್ ಫಿಲ್ಮ್ಸ್ ಇರ್ಬೋದು, ಮತ್ತು ಕಮರ್ಷಿಯಲ್ ರೇಡಿಯೋ ಹಿಟ್ಸ್ಗಳಿರ್ಬೋದು. ಅಂದರೆ ನಾವು ಇತ್ತೀಚೆಗೆ ಯಾವುದಾದ್ರೂ ಒಂದು ರಿಯಾಲಿಟಿ ಶೋಗಳನ್ನ ನೋಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಏನಾಗಿರುತ್ತೆ, ಸಮೂಹ ಹೆಚ್ಚಿನ ವ್ಯಾಪ್ತಿಯಲ್ಲಿ ಸೇರಿರುತ್ತೆ. ಓಕೆನಾ. ಈ ಒಂದು ಮೂವಿ ಬ್ಲಾಕ್ ಬಸ್ಟರ್ ಆಗಬೇಕು ಅಂದರೆ ಅದಕ್ಕೆ ಸಾವಿರಾರು ಲಕ್ಷಾಂತರ ಜನರ ಕೊಡುಗೆ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಅಂದರೆ ಅಷ್ಟು ಜನ ವೀಕ್ಷಿಸಿದಾಗ ಮಾತ್ರ ಅದು ಒಂದು ಬ್ಲಾಕ್ ಬಸ್ಟರ್ ಫಿಲ್ಮ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಯಾವುದರಲ್ಲಿ, ಕಮರ್ಷಿಯಲ್ ರೇಡಿಯೋ ಹಿಟ್ಸಲ್ಲಿ ಕೂಡ ನಾವು ಮಾಸ್ ಕಲ್ಚರನ್ನು ನೋಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಪಾಪ್ಯುಲರ್ ಕಲ್ಚರ್ ಅಂದರೆ ಡೆಫಿನೇಷನ್ ನೋಡ್ತಾ ಹೋಗೋಣ. ಎವ್ರಿಡೇ ಕಲ್ಚರಲ್ ಪ್ರಾಕ್ಟೀಸಸ್ ಆ್ಯಂಡ್ ಪ್ರಾಡಕ್ಟ್ಸ್ ದಟ್ ಆರ್ ವೈಡ್ಲಿ ಫೇವರ್ಡ್ ಆರ್ ವೆಲ್ ಲೈಕ್ಡ್ ಬೈ ಮೆನಿ ಪೀಪಲ್. ಅಂದರೆ ಪಾಪ್ಯುಲರ್ ಕಲ್ಚರ್ ಅಂದರೆ ಪಾಪ್ಯುಲರ್ ಅಂದ್ರೇ ನಾವು ಕನ್ನಡದಲ್ಲಿ ಜನಪ್ರಿಯವಾಗಿರ್ತಕ್ಕಂಥ ಸಂಸ್ಕೃತಿ ಅಂತ ಹೇಳ್ತೀವಿ. ಓಕೆನಾ. ಅನೇಕ ಜನರಿಂದ ವ್ಯಾಪಕವಾಗಿ ಒಲವು ಹೊಂದಿರತಕ್ಕಂತಹ, ನೋಡಿ, ಎವ್ರಿಡೇ ಕಲ್ಚರ್ ಪ್ರಾಕ್ಟೀಸಸ್ ಆ್ಯಂಡ್ ಪ್ರಾಡಕ್ಟ್ಸ್ ದಟ್ ಆರ್ ವೈಡ್ಲಿ ಫೇವರ್ಡ್. ಓಕೆನಾ. ಅದು ತುಂಬ ವ್ಯಾಪಕವಾಗಿ ಒಲವು ಹೊಂದಿರತಕ್ಕಂಥ ಅಥವಾ ಚೆನ್ನಾಗಿ ಇಷ್ಟಪಡ್ತಕ್ಕಂಥ ದೈನಂದಿನ ಸಂಸ್ಕೃತಿಯ ಆಚರಣೆಗಳು ಮತ್ತು ಉತ್ಪನ್ನಗಳನ್ನು ಏನು ಮಾಡುತ್ತೆ, ಪ್ರಚಾರ ಮಾಡುತ್ತೆ. ಓಕೆನಾ. ಕೀ ಫೀಚರ್ಸ್ ಆಫ್ ಪಾಪ್ಯುಲರ್ ಕಲ್ಚರ್, can overlap with the mass culture but also includes grassroots expressions. ಅಂದರೆ ಈಗ ಸಾಮೂಹಿಕ ಸಂಸ್ಕೃತಿಯೊಂದಿಗೆ ಅತಿಕ್ರಮಿಸಬಹುದಾದ, ಈಗೇನು ಮಾಸ್ ಕಲ್ಚರ್ ಅಂತ ನೋಡಿದ್ವಲ್ಲ, ಅದರದ ಒಂದು ಭಾಗ ಪಾಪ್ಯುಲರ್ ಕಲ್ಚರ್ ಅಲ್ವಾ. ಈ ಪಾಪ್ಯುಲರ್ ಕಲ್ಚರ್, ಅದು ಮಾಸ್ ಕಲ್ಚರು ಒಂದು ಸಾಮೂಹಿಕ ಮಾಧ್ಯಮಕ್ಕೆ ಒತ್ತು ಕೊಟ್ಟರೆ, ಈ ಪಾಪ್ಯುಲರ್ ಕಲ್ಚರು ಜನಸಾಮಾನ್ಯರ ಅಭಿಪ್ರಾಯಕ್ಕೆ, ಓಕೆನಾ, ಜನಸಾಮಾನ್ಯರಿಗೆ ಇಷ್ಟವಾಗ್ತಕ್ಕಂತಹ ಒಂದಷ್ಟು ಆಗಿರಬಹುದು ಅಲ್ವಾ. ನೆಕ್ಸ್ಟ್ ಜನಸಾಮಾನ್ಯರ ಅಭಿವ್ಯಕ್ತಿಗಳನ್ನು ಸಹ ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂದರೆ ಪಾಪ್ಯುಲರ್ ಕಲ್ಚರ್. ಓಕೆ, ಇಟ್ ಈಸ್ ಇನ್ಕ್ಲೂಡ್ ಗ್ರಾಸ್ ರೂಟ್ಸ್ ಆಫ್ ಎಕ್ಸ್ಪ್ರೆಷನ್ಸ್. ಒಂದು ವೈಡ್ ಆಗಿರ್ತಕ್ಕಂತಹ ಆಡಿಯನ್ಸ್ದ ಅಭಿವ್ಯಕ್ತಿಯನ್ನು ಪಾಪ್ಯುಲರ್ ಕಲ್ಚರ್ ಒಳಗೊಂಡಿರುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ಲಿ ಇವಾಲ್ವಿಂಗ್, ಅಂದರೆ ಇದು ನಿರಂತರವಾಗಿ ಏನಾಗ್ತಾ ಇದೆ, ಪಾಪ್ಯುಲರ್ ಕಲ್ಚರು ವಿಕಾಸಗೊಳ್ತಾ ಹೋಗ್ತಾ ಇದೆ. ಇಟ್ಸ್ ರಿಫ್ಲೆಕ್ಟ್ಸ್ ಸೊಸೈಟಿಯಲ್ ಟ್ರೆಂಡ್ಸ್ ಆ್ಯಂಡ್ ವ್ಯಾಲ್ಯೂ. ಅಂದರೆ ಇದೇನು ಮಾಡುತ್ತೆ, ಸಾಮಾಜಿಕ ಪ್ರವೃತ್ತಿ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ, ಪಾಪ್ಯುಲರ್ ಕಲ್ಚರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾ ಟ್ರೆಂಡ್ಸು, ಸ್ಟ್ರೀಟ್ ವೇರ್ ಫ್ಯಾಷನ್ಸು,
ವೈರಲ್ ಮೆಮ್ಸು ಇವೆಲ್ಲ ಎಕ್ಸಾಂಪಲ್ ಆಗುತ್ತೆ ಯಾವುದಕ್ಕೆ ಪಾಪ್ಯುಲರ್ ಕಲ್ಚರ್ಗೆ. ಅಂದರೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಸಾಮಾಜಿಕ ಮಾಧ್ಯಮದ ಪ್ರವೃತ್ತಿಗಳಿರ್ಬೋದು. ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ಫ್ಯಾಷನ್ ಶೋ ಇರ್ಬೋದು. ಈಗ ನಾವು ಸ್ಟ್ರೀಟ್ ವೇರ್ ಫ್ಯಾಷನ್ ಅಂದರೆ ಈ ಬಿಗ್ ಬಜಾರ್ದಂತಹ ಒಂದಷ್ಟು ಉಡುಪುಗಳನ್ನು ತೋರಿಸ್ಲಿಕ್ಕೆ ಇಟ್ಟಿರ್ತಕ್ಕಂತಹ ಅಥವಾ ಮಾರಾಟಕ್ಕೆ ಇಟ್ಟಿರ್ತಕ್ಕಂತಹ ಒಂದಷ್ಟು ಕಂಪ್ನಿ ಜೊತೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ಅದು ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ಅಥವಾ ಪ್ರಾಡಕ್ಟ್ಗಳನ್ನ ಏನು ಮಾಡ್ತೀವಿ, ಬೈ ಮಾಡ್ತೀವಿ. ಅಲ್ಲಿ ಹಲವಾರು ಜನ ಏನಾಗಿರ್ತಾರೆ, ಗ್ಯಾದರ್ ಇರ್ತಾರೆ, ಅಂದರೆ ಸೇರಿರ್ತಾರೆ. ಏನು ಬೀದಿ ಉಡುಪು ಫ್ಯಾಷನ್ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಅದನ್ನು ಏನು ಮಾಡ್ತೀವಿ ನಾವು, ಬೈ ಮಾಡ್ಲಿಕ್ಕೆ ಹೋಗ್ತೀವಿ. ಲಕ್ಷಾಂತರ ಜನ ಏನು ಬೈ ಮಾಡೋದ್ರ ಅಷ್ಟೇ ಅಲ್ಲ, ಅದನ್ನು ಲೈಕ್ಸ್ ಮಾಡ್ತೀವಿ ಅಲ್ವಾ. ದಟ್ ಈಸ್ ಅದು ನಮಗೇನಾಗುತ್ತೆ, ಫೇವ್ರೆಟ್ ಆಗುತ್ತೆ. ಇಲ್ಲಿ ವೈಡ್ಲಿ ಫೇವರ್ಡ್ ಆರ್ ವೆಲ್ ಲೈಕ್ ಬೈ ಮೆನಿ ಪೀಪಲ್. ಅದಕ್ಕೆ ನಾವೇನಂತ ಕರಿತೀವಿ, ಪಾಪ್ಯುಲರ್ ಕಲ್ಚರ್ ಅಂತ ಕರಿತೀವಿ. ನೆಕ್ಸ್ಟ್, ಓಕೆ, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಕಲ್ಚರಲ್ ಸ್ಟಡಿ ಮೇಲೆ ಒಂದಷ್ಟು ಕ್ವಶನ್ಸನ್ನು ನೋಡ್ತಾ ಹೋದ್ವಿ. ನಮಗೆ ಕಲ್ಚರಲ್ ಸ್ಟಡೀಸ್ ಅಂತ ಬಂದಾಗ ಕಲ್ಚರಲ್ ಥಿಯರಿಸ್ಟ್ಗಳ ಬಗ್ಗೆ ನಾವು ತಿಳಿತಾ ಹೋಗಬೇಕು. ಆಗಿದ್ದಾಗ ಮಾತ್ರ ಅವ್ರು ಬರೆದಿರ್ತಕ್ಕಂಥ ವರ್ಕ್ಸು, ಅವರು ಬರೆದಿರ್ತಕ್ಕಂಥ ಟರ್ಮ್ಸ್ಗಳು ನಮಗೆ ಅರ್ಥ ಆಗ್ತಾರೆ ಸಾಕು. ವಿ ಕ್ಯಾನ್ ಈಸಿಲಿ ಕ್ರ್ಯಾಕ್ ದ ಆಲ್ ಎಕ್ಸಾಮ್ಸ್ ಆ್ಯಂಡ್ ಕ್ಲಿಯರ್ ಎಲ್ಲ ಕ್ವಶನ್ಸನ್ನು ನಾವು ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು. ಥ್ಯಾಂಕ್ ಯು.